ಅಲ್ವಾ ವೀರಣ್ಣ ಅವರೇ? ಈಗ ಇಲ್ಲಿ ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಓಟೆ ಡಿಸೈಡಿಂಗ್, ಅಂಥದ್ರಲ್ಲೂ ಜಮೀರ್ ಅವರ ಹೇಳಿಕೆಯ ನಂತರದಲ್ಲಂತೂ ಮಾಧ್ಯಮದಲ್ಲೂ ಚರ್ಚೆ ಆಗಿದೆ ಹಿಂಗೇನೆ, ಒಕ್ಕಲಿಗರು ಎನ್ಮಾಸ್ ಓಟ್ ಮಾಡ್ಬಿಡ್ತಾರೆ ದೇವೇಗೌಡರ ಮೇಲಿನ ಅಭಿಮಾನಕ್ಕೆ, ಅವರ ಕುಟುಂಬವನ್ನ ಖರೀದಿ ಮಾಡ್ತೀನಿ ಅಂದ ವಿಚಾರಕ್ಕೆ, ಆಕ್ರೋಶಕ್ಕೆ ಎನ್ಮಾಸ್ ಓಟ್ ಬಿದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಬಹುದು ಅನ್ನೋ ರೀತಿಯಲ್ಲೇ ಚಿತ್ರಣ ಆಯ್ತು. ಹಾಗಾಗಿಯೂ ಸೋಲು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮಾತು ನಿಜ ಏನೋ ಅನ್ನೋ ಅನುಮಾನ ಬರುತ್ತೆ. ಮೇಡಮ್ ನೋಡಿ, ಏನು ದೇಶದಲ್ಲಿ ಉಪಚುನಾವಣೆಗಳು ನಡೀತು, 48 ಕ್ಷೇತ್ರಕ್ಕೆ ನಡೀತು. ಕರ್ನಾಟಕದಲ್ಲಿ 3 ಕ್ಷೇತ್ರ ಇತ್ತು, 3 ಕ್ಷೇತ್ರನೂ 3 ಒಂದೊಂದು ಸ್ಥಾನ ಇತ್ತು. ನೋಡಿ, ಆ 48 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಕೇವಲ 7 ಮಾತ್ರನೇ. ಅದರಲ್ಲಿ ಕರ್ನಾಟಕದ 3 ಕೂಡ ಇರ್ಬೋದು. ನಾವು ಚನ್ನಪಟ್ಟಣದ್ದು ವಿಶ್ಲೇಷಣೆ ಮಾಡೋದಾದ್ರೆ ನಟರಾಜ್ ಗೌಡರು ಹೇಳ್ತಾ ಇದ್ರು, ದುಡ್ಡು ಓಟ್ಗೋಸ್ಕರ ಹಣ ಹಂಚಿದರೆ ಓಟ್ ಪಡಿಲಿಕ್ಕೆ ಅಂತ ಹೇಳಿದ್ದಾರೆ. ಅಲ್ಲಿ ಹಣ ಹಂಚಿರೋದು ಕಾಂಗ್ರೆಸ್ಸಿನ ಸರ್ಕಾರದ ಅಧಿಕಾರಿಗಳು ಇರ್ಬೋದು ಅಥವಾ ಗುತ್ತಿಗೆದಾರರು ಇರ್ಬೋದು, ಸರ್ಕಾರದ ಹಣ ಇರ್ಬೋದು, ಒಳೆ ಹರಿದಿದೆ ಅಲ್ಲಿ ಚನ್ನಪಟ್ಟಣದಲ್ಲಿ. ಆಡಿಯೋ ಅವರ ನಾಯಕರಾದ ಡಿ ಕೆ ಶಿವಕುಮಾರ್ ಆಡಿಯೋನೇ ರಿಲೀಸ್ ಆಯ್ತು, ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಕೂಡ ನಮ್ಗೆ ಗೊತ್ತಿಲ್ಲ ಹಂಗೆ ಹೇಳ್ತಿದ್ದಾರೆ. ಯಾವ ರೀತಿ ಹಣದ ಒಳೆ ಹರಿಸಿದ್ದಾರೆ ಅಂತ ಹೇಳಿ. ಆಮೇಲೆ ಸಿ ಪಿ ಯೋಗೇಶ್ವರ್ ಅವ್ರ ಬಗ್ಗೆ ಹೇಳೋದಾದ್ರೆ, ನೋಡಿ, ನಾವು JDS ಮತ್ತೆ ಬಿಜೆಪಿ ಮೈತ್ರಿ ಇದ್ವಿ, ಅವ್ರಿಗೂ ಕೂಡ ಒಂದು ನಿರೀಕ್ಷೆ ಇತ್ತು ನಾನು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ. ಇದಕ್ಕೆ ಹಿಂದೆನೆ ಕುಮಾರಣ್ಣವರು ಸಹ ಅವ್ರಿಗೆ ಹೇಳಿದ್ರು, ಮತದಾರರ ಮತ್ತೆ ಜನರ, ನಮ್ಮ ಕಾರ್ಯಕರ್ತರ ವಿಶ್ವಾಸ ಗಳಿಸ್ಕೊಳ್ಳಿ, ತದನಂತರ ಬೈ ಎಲೆಕ್ಷನ್ ಘೋಷಣೆ ಆಗಲಿ, ಅಭ್ಯರ್ಥಿನ ಆ ಸಂದರ್ಭದಲ್ಲಿ ನಾವು ಮಾಡೋಣ, ಇದೆಲ್ಲ ಮಾಡಿ ಅಂತ ಹೇಳಿ. ಆದ್ರೆ ಸಿ ಪಿ ಯೋಗೇಶ್ವರ್ ಅವರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಏನು ಸರ್ಕಾರದ ಉಪಮುಖ್ಯಮಂತ್ರಿಗಳಿದ್ದಾರೆ, KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ಜೊತೆ ಒಳ ಒಪ್ಪಂದ ಮಾಡಿಕೊಂಡು 5-6 ತಿಂಗಳಿಂದನೇ ಎಲ್ಲೋ ಒಂದು ಕಡೆ ಒಂದು ಕುತಂತ್ರದಿಂದ ಮಾಡಿದ್ದಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ಇದು ಕೂಡ ಕೆರಳಿತು. ಅದರಿಂದನೇ ಎಲ್ಲೋ ಒಂದ್ ಕಡೆ ಹೌದು. ಈಗ ನೋಡಿ, ಆಗಸ್ಟ್ 15ನೇ ಗೊತ್ತಿತ್ತು, ಹೌದು, ಏನ್ ನಡೀತಾ ಇದೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ ಮೇಡಮ್? ಆಗಸ್ಟ್ 15ನೇ ತಾರೀಕು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಗೊತ್ತಾಗ್ತಾ ಇದ್ರು ಕೂಡ ನೀವು ಅವರಾಗೆ ಬಿಟ್ಟು ಹೋಗ್ಲಿ ಅಂತ ಕಾಯ್ತಾ ಇದ್ದಾರೆ. ನೋಡಿ, ಖಂಡಿತ ಅಲ್ಲಿ ಅವ್ರಿಗೆ ನಮ್ಮ ಚನ್ನಪಟ್ಟಣ JDS ನ ಭದ್ರಕೋಟೆ ಆಗಿತ್ತು, ಒಕ್ಕಲಿಗರ ಮತ ಕೂಡ ನಿರ್ಣಯ ಅಲ್ಲಿ. ಹೀಗಾಗಿ ನಾವು 19 ಶಾಸಕರಿದ್ವಿ, ಈಗ 1 ಕ್ಷೇತ್ರ ತೆರವಾಗಿತ್ತು, ನಮಗೆ 1 ಕ್ಷೇತ್ರನೂ ಕೂಡ ಮುಖ್ಯನೇ. ಹಾಗಾಗಿ ಎಲ್ಲೋ ಒಂದು ಕಡೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಅಭ್ಯರ್ಥಿ ನೀವೇ ಆಗಿ, JDS ಚಿಹ್ನೆ ಅಡಿ ಆಗಿ ಅಂತ. ಕೊನೆಯಲ್ಲಿ ಅವರು ಆಯ್ತು JDS ಇಂದ ಕೊಟ್ಟರು ಕೂಡ, ನಾನೇ ಒಂದು ಪ್ರಶ್ನೆ ಕೇಳಿದ ಮಾಧ್ಯಮದಲ್ಲಿ ಒಪ್ಕೊಂಡಿದ್ರು, JDS ಚಿಹ್ನೆಯಲ್ಲೂ ಕೂಡ ನಾನು ರೆಡಿ ಇದ್ದೀನಿ ಅಂತ. ಆದ್ರೆ ಬೈ ಎಲೆಕ್ಷನ್ ಅನೌನ್ಸ್ ಆದ ನಂತರ ಅವ್ರೇನ್ ಮಾಡಿದ್ರು, ಇಲ್ಲ ನಾನು JDS ಚಿಹ್ನೆಯಲ್ಲಿ ನಿಂತ್ಕೊಳ್ಳೋದಿಲ್ಲ, ಬಿಜೆಪಿ ಇದರಿಂದನೇ ಕ್ಯಾಂಡಿಡೇಟ್ ಆಗ್ತೀನಿ ಅಂತ. ಕೊನೆಯಲ್ಲಿ NDA ನಾಯಕರು ಕೂಡ ಕುಮಾರಣ್ಣವ್ರನ್ನ ಕನ್ವಿನ್ಸ್ ಮಾಡಿ ಬಿಜೆಪಿ ಚಿಹ್ನೆಯಿಂದ ಆದ್ರೂ ಮಾಡ್ಲಿಕ್ಕೆ ನಿಲ್ಲೋದಿಕ್ಕೆ ಇದು ಮಾಡಿದ್ರು. ಆದ್ರೆ ಕೊನೆ ಹಂತದಲ್ಲಿ ಸಿ ಪಿ ಯೋಗೇಶ್ವರ್ ಏನ್ ಮಾಡಿದ್ರು, ರಾಜೀನಾಮೆ ಕೊಟ್ಟರು. ಅವ್ರ MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಅಕ್ಟೋಬರ್ 23 ಕಾಂಗ್ರೆಸ್ ಪಕ್ಷ ಜಾಯ್ನ್ ಆದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ಇದು 5-6 ತಿಂಗಳಿಂದ ಒಂದು ಒಳ ಒಪ್ಪಂದದಲ್ಲಿ ನಡ್ಕೊಬಂದು ಕೊನೆಯಲ್ಲಿ ನಮ್ಗೆ ಕೈ ಕೊಟ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಳೆದ 15-20 ವರ್ಷಗಳಲ್ಲಿ ಪಡುತ್ತಿದ್ದ ಗ್ರೌಂಡ್ ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿದೆ. ಯೋಗೇಶ್ವರ್ ಅವರ ವಿನ್ನಬಿಲಿಟಿ ಎಷ್ಟಿದೆ ಅನ್ನೋದು ಕೂಡ ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ. ಇಷ್ಟಾದ್ರೂ ಕೂಡ ಪುತ್ರನನ್ನ ಕಣಕ್ಕಿಳಿಸಿದ್ರು ಅಂದ್ರೆ ಚಂಬಿ ಸರ್ ಹೇಳ್ದಂಗೆ ನಮ್ 2ನೇ ಬ್ರೇಕಿಂಗ್ ಅಲ್ಲಿ ಇರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಗ್ತಿರೋ ಹಾಗೆ ವೀರಣ್ಣ ಅವರೇ ನೀವೇ ಉತ್ತರ ಕೊಡ್ಬೇಕು. ಬ್ರೇಕಿಂಗ್ ಇಲ್ಲ, ತಟ್ಟಿ ಎಲ್ಲ 1.5 ನಿಮಿಷ ಮಾತಾಡಿ ಸೆಕೆಂಡ್ ಬ್ರೇಕಿಂಗ್ ಹಾಕೊಳ್ಳಿ. ವೀರಣ್ಣ ಅವರಿಂದಾನೇ ಉತ್ತರ ಬೇಕು ನಮ್ಗೆ. ತೋಳಿನ ಕ್ಷೇತ್ರದಲ್ಲಿ ಮಗನನ್ನ ಪ್ರಯೋಗಕ್ಕಿಳಿಸಿದ್ರ ಕುಮಾರಸ್ವಾಮಿ ಅವರು, ಗೊತ್ತಿದ್ದು ಕೂಡ ಬಲಿ ಕೊಟ್ರಂತೆ ಪುತ್ರನ ಭವಿಷ್ಯ. ಬಬ್ರು ವಾಹನ ಪಿಕ್ಚರ್ ನ ಫೇಮಸ್ ಡೈಲಾಗ್ ವೈರಲ್ ಆಗ್ತಿದೆ. ಟ್ವಿಟರ್ ನಲ್ಲಿ ಕುಮಾರಸ್ವಾಮಿ ಅವರನ್ನ ಟ್ಯಾಗ್ ಮಾಡಿ ಮಾತನಾಡ್ತಿದ್ದಾರೆ ಜನ. ಸಿ ಪಿ ಯೋಗೇಶ್ವರ್ ಅವ್ರ ಮೇಲಿರುವ ವೈಯಕ್ತಿಕ ಹಗೆಗೆ ಮಗನ ಭವಿಷ್ಯವನ್ನ ಕೂಡ ಸೈಡ್ ಲೈನ್ ಮಾಡ್ಬಿಟ್ರ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರ ನಿರ್ಧಾರದ ಬಗ್ಗೆ ಪಕ್ಷದ ಒಳಗಿಂದಲೇ ಅಪಸ್ವರ. GT ದೇವೇಗೌಡರು ಮಾತನಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಯಾಕೆ ಸೋತ್ರು ಅನ್ನೋದ್ರ ಬಗ್ಗೆ ಕೇಳಿಸ್ಕೊಳ್ಳಿ. ಇಲ್ಲ, ಅವತ್ತು ಹೇಳಿದ್ರು ನನಗೆ, ಇಲ್ಲ ನಾವು ಗೆಲ್ಲಲ್ಲ, ಯಾರನ್ನ ಹಾಕಿದ್ರು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ. ಇಲ್ಲ ನೀವು ಹಂಗೆ ಅನ್ಬೇಡಿ, ಯೋಗೇಶನ್ಗಾರು ಕೊಡಿ, ನಿಖಿಲ್ಗಾರು ಕೊಡಿ, ಜೊತೇಲಿ ಇಟ್ಕೊಳ್ಳಿ, ಯೋಗೇಶ್ವರ್ಗೆ ಜೊತೇಲಿ ಇಟ್ಕೊಳ್ಳಿ ಅಂತ ಈ ವರ್ಡನ್ನ ಅವ್ರಿಗೆ ಹೇಳಿದ್ದೀನಿ ನಾನು. ನನ್ನ ಜೊತೆ ಯಾವ ಬೈಲಿ ಯಾಕೆ ಹೇಳಿದ್ರು ಗೊತ್ತಿಲ್ಲ, ನಾವು ಹೋಗ್ತಿರ್ಬೇಕಾದ್ರೆ ನಾವು ಯಾರನ್ನ ಹಾಕಿದ್ರು ಗೆಲ್ಲಲ್ಲ, ಆ ಕ್ಷೇತ್ರ ನಾವು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ ಹೇಳಿದ್ದಾರೆ ಅವರು. ಆದರೂ ನಿಖಿಲ್ನೇ ಹಾಕಿದ್ರು.
ಯಾರೊಬ್ಬ ಕಾರ್ಯಕರ್ತನ ಹಾಕ್ಬೋದಾಗಿತ್ತು, ಸೋಲೋದು ಗೆಲ್ಲೋದು ಬೇರೆ. ನಿಖಿಲ್ಗೆ ಹಾಕಬೇಕು ಅಂತೇನು ಇರಲಿಲ್ಲ, ಹಾಕಿದ್ರು. ಯಾಕೆ ಹಾಕಿದ್ರು ಏನು ಇವೆಲ್ಲ ಅವರೇ ಹೇಳಬೇಕು. ನೋಡಿ ವೀರಣ್ಣ ಅವರೇ, ಜಿ ಟಿ ದೇವೇಗೌಡರು ನಿಜ ಹೇಳ್ತಿದ್ದಾರೋ, ಕಾಂಗ್ರೆಸ್ಗೆ ಹೋಗೋ ಮನಸ್ಸಿನಿಂದ ಸುಳ್ಳು ಹೇಳ್ತಿದ್ದಾರೋ, ಆ ತರ್ಕ ಬೇರೆ. ನಾನು ಅದ್ರ ಬಗ್ಗೆ ಪ್ರಶ್ನೆ ಕೂಡ ಕೇಳೋದಿಲ್ಲ. ಬಟ್ ಹೇಳೋದ್ರಲ್ಲಿ ಲಾಜಿಕ್ ಇದೆಯಪ್ಪ. ಸಿ ಪಿ ಯೋಗೇಶ್ವರನು ಉಳಿಸ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಿದ್ರೆ, ಅಥವಾ ಸಿ ಪಿ ಯೋಗೇಶ್ವರ ಅವರಿಗೆ ಟಿಕೆಟ್ ಕೊಟ್ಟು ನಿಖಿಲ್ ಅವರನ್ನ ಬೆಂಬಲವಾಗಿ ನಿಂತಿದ್ರೆ ಗ್ರೌಂಡ್ ಉಳಿತಿತ್ತೇನೋ. ಕುಮಾರಸ್ವಾಮಿ ಅವರಿಗೆ ಗೊತ್ತಿತ್ತಂತೆ ಸಿ ಪಿ ಯೋಗೇಶ್ವರ ಅವ್ರು ಬಿಟ್ಟು ಹೋದ್ರು ಅಂದ್ರೆ ಯಾರನ್ನ ನಿಲ್ಸಿದ್ರು ಗೆಲ್ಲಲ್ಲ ಅಂತ ಹೇಳಿ ಮಗನ ಭವಿಷ್ಯ ಬಲಿ ಕೊಟ್ರು. ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೋಡಿ, ಸಿ ಪಿ ಯೋಗೇಶ್ವರ್ ಅವರು ಸರ್ಕಾರ ಇನ್ನು ಮೂರುವರೆ ವರ್ಷ ಇರುತ್ತೆ, 1.5 ವರ್ಷ ಮುಗ್ದಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಕೂಡ ಆಡಳಿತದಲ್ಲಿರೋ ಪಕ್ಷದ ಜೊತೆ ಕೈ ಜೋಡಿಸ್ಬೇಕು ಅಂತ ಮೊದಲೇ ನಾನು ಆಗ್ಲೇ ಹೇಳಿರೋ ರೀತಿ ಎಲ್ಲೋ ಒಂದು ಕಡೆ ಒಳ ಒಪ್ಪಂದ ಮಾಡಿಕೊಂಡು ಈ ರೀತಿ ಮೋಸದಿಂದ, ಕುತಂತ್ರದಿಂದ, ಡಿ ಕೆ ಶಿವಕುಮಾರ್ ಅವರ ಕುತಂತ್ರದಿಂದ ಅವರು ಆ ಪಕ್ಷ ಜಾಯಿನ್ ಆದ್ರು. ಆದ್ರಿಂದಾನೇ ಇದೆಲ್ಲ ಏನು ನಡೆದಿದೆ ಘಟನೆಗಳು, ಅದೇ ಮುಖ್ಯ ಕಾರಣ ಆಯ್ತು ಇಲ್ಲಿ ನಮ್ಗೆ. ಯಾಕಂದ್ರೆ ಕೊನೆ ಹಂತದಲ್ಲಿ ಕೇವಲ 20 ದಿನ ಮಾಡಿದ್ರು, ಒಳ ಒಪ್ಪಂದ ಮಾಡ್ಕೊಂಡ್ರು. ನಿಮ್ ಸ್ಟ್ರಾಟಜಿ ಹೇಳಿ. ನೀವ್ ಮಾತನಾಡ್ತಿರೋದ್ ನೋಡಿದ್ರೆ ನಿಮ್ಗೆ ಗ್ರೌಂಡ್ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಿದ್ರು ಕೂಡ ಅದಕ್ಕೆ ಮುಲಾಮೇನು ಅಂತ ಕಂಡ್ಕೊಳ್ಳಿಲ್ಲ ಅಂತಂದ್ರೆ ಇಟ್ಸ್ ಯೋರ್ ಪಾರ್ಟೀಸ್ ಫೇಲ್ಯೂರ್. ನೋಡಿ, ಕುಮಾರಸ್ವಾಮಿ ಅವರ ಡಿಸಿಷನ್ ಫೇಲ್ಯೂರ್. ನೋಡಿ, ಆ ಸಂದರ್ಭದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷ ಜಯಮುತ್ ಅವ್ರಿಗೂ ಕೂಡ ಆಫರ್ ಮಾಡಿದ್ರು, ಅಂದ್ರೆ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿ ಅಂತ ಹೇಳಿ. ಅವರು ಕೂಡ ಹಿಂದೆ ಸರಿದ್ರು. ಯಾವುದೇ ಕಾರ್ಯಕರ್ತರು ಕೂಡ ಅಲ್ಲಿ ಅಭ್ಯರ್ಥಿ ಆಗ್ಲಿಕ್ಕೆ ಮುಂದೆ ಬರಲಿಲ್ಲ. ನಂತರ ಸಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಜಾಯ್ನ್ ಆದ ನಂತರ ಪ್ರಬಲ ಪೈಪೋಟಿ ಕೊಡಬೇಕು ಅಂದ್ರೆ ಉತ್ತಮ ಅಭ್ಯರ್ಥಿ ಬೇಕು ಅಂತ ಹೇಳಿ ಕಾರ್ಯಕರ್ತರು ಇರ್ಬೋದು, ಮುಖಂಡರು ಇರ್ಬೋದು, ಎಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಒತ್ತಾಯ ಮಾಡಿ ಅಲ್ಲಿ ಕ್ಯಾಂಡಿಡೇಟ್ ಮಾಡಿದ್ದು. ಆದ್ರೂ ಕೂಡ ನಾವು ತೀವ್ರ ಪೈಪೋಟಿ ಕೊಟ್ಟಿದ್ದೀವಿ. ಕಾರಣಗಳು ಹಲವಾರು ಗೊತ್ತಿದೆ. ಎಲ್ಲೆಲ್ಲಿ ತಪ್ಪಾಗಿದೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂತೀವಿ. ಆದ್ರೆ ಈ ಉಪಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಇರುವಂತ ರಾಜ್ಯಗಳಲ್ಲಿ ಆಡಳಿತ ಪಕ್ಷದ ಅಭ್ಯರ್ಥಿಗಳೇ ಗೆಲ್ಲೋದು ಸಹಜ. ಆ ರೀತಿ ಆಗಿದೆ. ನಾವು ಸೋತಿದ್ದೀವಿ, ಎದೆಗುಂದೋದಿಲ್ಲ. ಮುಂದೆ ಕೂಡ ಸಂಘಟನೆ ಮಾಡ್ತೀವಿ. ಖಂಡಿತ ಮುಂದಿನ ಲೋಕಲ್ ಬಾಡೀಸ್ ಇರ್ಬೋದು, ವಿಧಾನಸಭಾ ಚುನಾವಣೆಗೆ ಇರ್ಬೋದು, ಖಂಡಿತ ತಯಾರಿ ಮಾಡ್ತೀವಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿಕೆ ಕೊಡ್ತಾ ಇದ್ದಾರೆ, ಒಂದು ಗೊಂದಲ ಮೂಡಿಸೋ ತರ ಹೇಳಿಕೆ. ಯಾಕಂದ್ರೆ ನಾವು JDS ಬಿಜೆಪಿ ಏನ್ ಮೈತ್ರಿ ಇದ್ದೀವಿ, ಮೈತ್ರಿ ಒಗ್ಗಟ್ಟನ್ನ ಮುರಿಯೋದಿಕ್ಕೆ ಈ ರೀತಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಮೈತ್ರಿ ಒಗ್ಗಟ್ಟು ಮುರಿಯೋದು, ಹಾಗೆ ಒಳಸಂಚು, ಹಾಗಾಗಿ ಸೋಲು. ನೋಡಿ, 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ, ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.